ಚೆನ್ನಮ್ಮಾಜಿಯವರ 11ನೇ ದಿನದ ಆರಾಧನೆ ಕಾರ್ಯಕ್ರಮ ನಡೀತಾ ಇರುವಂತದ್ದು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಲಕ್ಷಾಂತರ ಜನ ಕಾರ್ಯಕರ್ತರು, ಅಭಿಮಾನಿಗಳು, ಹಿತೈಷಿಗಳು, ಬಂಧುಗಳು ಏನು ಬರ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಆ ಸಮಾಧಿಯ ಅಂದ್ರೆ ಪುಣ್ಯ ಸಮಾಧಿಯ ದರ್ಶನವನ್ನ ಮಾಡಿ ನಂತರ ಊಟದ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಯಾವ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿಲಾಗಿದೆ ಅನ್ನುವಂಥದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಭೋಜೇಗೌಡರು ಇದ್ದಾರೆ. ಸರ್ ನಮಸ್ಕಾರ. ವ್ಯವಸ್ಥೆ ಯಾವ ರೀತಿಯಾಗಿ ಮಾಡಿದ್ದೀರಾ ಸರ್? ಎಷ್ಟು ಕೌಂಟರ್ಗಳಿದೆ, ಎಷ್ಟು ಎಂಟ್ರಿಗಳಿದೆ, ಸಾರ್ವಜನಿಕರಿಗೆ ಯಾವ ರೀತಿಯಾದಂತಹ ಪ್ರತ್ಯೇಕವಾದಂತಹ ವ್ಯವಸ್ಥೆ ಇದೆ ಸರ್? ನೋಡಿ, ಇಲ್ಲಿ ಮುಖ್ಯಮಂತ್ರಿಗಳು ಬಂದ್ರು ಕೂಡ, ಮಂತ್ರಿಗಳು ಬಂದ್ರು ಕೂಡ, MLA MP ಯಾರು ಬಂದ್ರು ಕೂಡ ಒಂದೇ ತರದ ಊಟದ ವ್ಯವಸ್ಥೆ. ಸುಮಾರು 14 ಕೌಂಟರ್ಗಳನ್ನು ಮಾಡಿದ್ದೇವೆ. ಒಂದು ಕೌಂಟರ್ನಲ್ಲಿ ಸುಮಾರು 2200 ಜನ ಅಟ್ ಎ ಟೈಮು ಊಟಕ್ಕೆ ಕೂರ್ತಕ್ಕಂಥ ವ್ಯವಸ್ಥೆ ಇದೆ. ಸುಮಾರು 28,000 ಜನ ಒಂದು ಬಾರಿಗೆ ಊಟ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಸುಮಾರು 14 ಕೌಂಟರ್ಗಳಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಷ್ಠಿತ ಭೋಜನ ಊಟವನ್ನು ಅಡಿಗೆ ಮಾಡ್ತಕ್ಕಂಥ ಪ್ರತಿಷ್ಠಿತ ಬಾಣಸಿಗರನ್ನ ಇವತ್ತು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಬಾಣಸಿಗರು ಇಲ್ಲಿ ಚೆನ್ನಮ್ಮನವರ ಸೇವೆ ಮಾಡೋಕ್ಕೆ ಪಾಪ ಬಂದಿದ್ದಾರೆ. ಇವತ್ತು ಈ ಊಟದ ವ್ಯವಸ್ಥೆ ಕೂಡ ಬಹಳ ಅತ್ಯಂತ ಅಚ್ಚುಕಟ್ಟಾಗಿ ಇವತ್ತು ಎಲ್ಲ ವಿವಿಧ ಖಾದ್ಯಗಳೊಂದಿಗೆ ಇವತ್ತು ಇಲ್ಲಿ ಊಟ ತಯಾರಾಗಿದೆ. ನೀವೇ ನೋಡ್ತಾ ಇದ್ದೀರಿ, ಕ್ಯೂ ಸುಮಾರು 1.5 ಕಿಲೋಮೀಟರ್ ದೂರ ಇಲ್ಲಿಂದ ಅಲ್ಲಿವರೆಗೆ ಇದ್ರೂ ಕೂಡ ಕ್ಯೂ ಬರ್ತಾ ಇದ್ದಾರೆ. ಎಲ್ರಿಗೂ ಕೂಡ ಯಾರಿಗೂ ಕೂಡ ಸ್ವಲ್ಪನೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಬಂದ ತಕ್ಷಣ ನೇರವಾಗಿ ಡೈನಿಂಗ್ ಟೇಬಲ್ನಲ್ಲಿ ಕೂತು ಬಾಳೆದೆಲೆ ಊಟವನ್ನು ಮಾಡ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇವೆ. ಅನೇಕ ಜನ ಕುಮಾರಸ್ವಾಮಿ ಮತ್ತು ರೇವಣ್ಣ ಅವರು, ಇಡೀ ದೇವೇಗೌಡರ ಕುಟುಂಬದ ಅಭಿಮಾನಿ ಬಂಧುಗಳು ಎಲ್ಲರೂ ಕೂಡ ಅವರವರೇ ನಿಂತು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಇಲ್ಲಿ. ಹಾಗಾಗಿ ಎಲ್ಲ ಸಾರ್ವಜನಿಕರು, ವಿಶೇಷವಾಗಿ ಮಹಿಳೆಯರಿಗೆ 3, 4, 5, 6 ಈ ಭೋಜನ ಶಾಲೆಗಳನ್ನು ತೆರೆದಿದ್ದೇವೆ. ಅವರಿಗೂ ಕೂಡ ಯಾವುದೇ ಥರ ತೊಂದರೆ ಆಗಬಾರ್ದು ಅಂತೇಳಿ, ಮಹಿಳೆಯರಿಗೆ ವಿಶೇಷವಾಗಿ ತೊಂದರೆ ಆಗಬಾರ್ದು ಅಂತ ಪ್ರತ್ಯೇಕ ಭೋಜನ ಶಾಲೆಗಳನ್ನೇ ಮಾಡಿದ್ದೇವೆ. ಹಾಗೆ ಊಟದ ವ್ಯವಸ್ಥೆ ಬಹಳ ಸಾಂಗವಾಗಿ ನಡೀತಾ ಇದೆ. ಬೆಳಗ್ಗೆ ಕೂಡ ತಿಂಡಿ ಕೂಡ ವ್ಯವಸ್ಥೆ ಇತ್ತು. ಹಾಗಾಗಿ ಎಲ್ಲೂ ಗೊಂದಲಗಳಾಗಬಾರ್ದು ಮತ್ತೆ ಇಕ್ಕಟ್ಟಾಗಬಾರ್ದು ಅನ್ನೋ ದೃಷ್ಟಿನಲ್ಲಿ ಬಹಳ ವಿಶಾಲವಾದ ಭೋಜನ ಶಾಲೆಯನ್ನ ಪ್ರಾರಂಭ ಮಾಡಿದ್ದೇವೆ. ಉತ್ತಮವಾದ ಬಾಣಸಿಗರು ಖಾದ್ಯವನ್ನ ತಯಾರು ಕೂಡ ಮಾಡಿದ್ದಾರೆ. ಪುಣ್ಯ ಸಮಾಧಿಯ ದರ್ಶನಕ್ಕೆ ಸರ್ ಎಷ್ಟು ಕಡೆ ವ್ಯವಸ್ಥೆ ಅಂದ್ರೆ ಹೋಗ್ಲಿಕ್ಕೆ ಸಾರ್ವಜನಿಕರಿಗೆ, VIP ಗಳಿಗೆ ಈ ರೀತಿಯಾಗಿ? ಅಲ್ಲಿ ಎದುರು ಭಾಗದಲ್ಲಿ ಸ್ವಲ್ಪ VIP ಗಳಿಗೆ ಸ್ವಲ್ಪ ತೊಂದರೆ ಆಗದ ರೀತಿಯಲ್ಲಿ ನಾವು ಮಾಡಿರ್ತಕ್ಕಂಥದ್ದು ಬಿಟ್ರೆ ಬಾಕಿ ಮಿಕ್ಕಿ ಎಲ್ಲ ಜನರು ಕೂಡ ಕ್ಯೂನಲ್ಲೇ ಬಂದು ಹೋಗ್ತಕ್ಕಂಥದ್ದು. ಮತ್ತು ಕ್ಯೂ ಬಹಳ ಫಾಸ್ಟ್ ಆಗಿ ಮೂವ್ ಆಗ್ತದೆ. ಎಲ್ಲೂ ಕೂಡ ನಿಲ್ತಕ್ಕಂಥದ್ದು ವ್ಯವಸ್ಥೆ ಇಲ್ಲ. ಅಲ್ಲಿ ಅಲ್ಲಿಂದ ಬರುವಾಗ ಅವ್ರಿಗೆ ಏನು ವ್ಯವಸ್ಥೆ ಮಾಡಿದ್ವಿ ಅಂದ್ರೆ, ಕ್ಯೂನಲ್ಲಿ ಎಲ್ಲಿ ಹೋದ್ರೂ ಕೂಡ ಎರಡೂ ಭಾಗಗಳಲ್ಲಿ, ಬಲಭಾಗ ಎಡಭಾಗಗಳಲ್ಲಿ ಭೋಜನ ಶಾಲೆಗಳು ಎದ್ದು ಕಾಣ್ತಾ ಇರ್ತವೆ. ಅವರಿಗೆ ಭೋಜನ ಶಾಲೆ ಒಳಗೆ ಹೋಗ್ಬೇಕಾದ್ರು ಹೋಗ್ಬೋದು, ದರ್ಶನ ಮಾಡ್ಬೋದು, ಇಲ್ಲ ದರ್ಶನ ಮಾಡಿ ಭೋಜನ ಶಾಲೆ ಒಳಗೆ ಹೋಗ್ಬೋದು, ಇಲ್ಲ ಊಟ ಮಾಡಿ ದರ್ಶನ ಕೂಡ ಮಾಡ್ಬೋದು ಅಂತ ಬಹಳ ಸುಸಜ್ಜಿತವಾಗಿ ವ್ಯವಸ್ಥೆ ನಮ್ಮ ಪೊಲೀಸ್ ಅಧಿಕಾರಿಗಳು, ಎಲ್ಲ ಅಧಿಕಾರಿ ವರ್ಗದವರು ಬಹಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಕುಟುಂಬ ವರ್ಗದವರು ಕೂಡ ಬಹಳ ನೀಟಾಗಿ ಇದನ್ನೆಲ್ಲ ಪ್ಲಾನ್ ಮಾಡಿ ಎಲ್ಲ ಕೂತು ಮಾಡಿರ್ತಕ್ಕಂಥದ್ರಲ್ಲಿ ಯಾವ ಸಾರ್ವಜನಿಕರು ನೋಡಿ, ಒಬ್ಬ ಸಾರ್ವಜನಿಕರು ಯಾರು ಬಂದಂತ ಅಭಿಮಾನಿ ಬಂಧುಗಳಿಗೆ ಯಾರಿಗೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ವ್ಯವಸ್ಥೆ ಇಲ್ಲಿ ನಡೀತಾ ಇರ್ತಕ್ಕಂಥ ತಾವೇ ನೋಡ್ತಾ ಇದ್ರಿ. ಹಾಗಾಗಿ ಚೆನ್ನಮ್ಮವರ ಆತ್ಮಕ್ಕೆ ಚಿರಶಾಂತಿಯನ್ನ ಕೋರೋದಿಕ್ಕೆ ಮತ್ತು ಅವರ ಜೊತೆಯಲ್ಲಿ ಇದ್ದಂಥ ಅನೇಕ ಒಡನಾಡಿಗಳು ಕೂಡ ಇಲ್ಲಿ ಬಂದು ಭಾಗವಹಿಸಿದ್ದಾರೆ. ಹಾಗಾಗಿ ಬಹಳ ಉತ್ತಮವಾದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಊಟ ಮಾಡಬೇಕು ಅಂತ ಹೇಳೋ ವಿಚಾರದಲ್ಲಿ ನಾವು ಕೂಡ ಅಲ್ಲಲ್ಲಿ ಮೈಕ್ಗಳಲ್ಲಿ ವ್ಯವಸ್ಥೆ ಮಾಡಿ ಅವ್ರಿಗೆ ವಿನಂತಿ ಕೂಡ ಮಾಡಲ್ಲ. ತಾವೇ ಮೈಕ್ ಹಿಡಿದು ತಾವೇ ಅನೌನ್ಸ್ ಮಾಡ್ತಾ ಇದ್ದೀರಾ ಬರುವಂತರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಥವಾ ಅವ್ರಿಗೆ ಮಾಹಿತಿ ಕೊಡ್ಲಿಕ್ಕೆ? ಅದು ನನ್ನ ಕರ್ತವ್ಯ ಇದೆ. ಹಾಗಾಗಿ ಚೆನ್ನಮ್ಮನವ್ರ ಸೇವೆ ಮಾಡೋಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ. ಆ ಅವಕಾಶವನ್ನ ನಾನು ಮಾಡ್ತಾ ಇದ್ದೀನಿ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಥ್ಯಾಂಕ್ ಯು. ಇದಿಷ್ಟು ಭೋಜೇಗೌಡರ ಮಾತಾಗಿರುವಂತದ್ದು. ಬರುವಂತವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಸ್ವತಃ ನಾನೇ ಮೈಕ್ ಹಿಡಿದು ಚೆನ್ನಮ್ಮ ಅವರ ಸೇವೆಯನ್ನ ಮಾಡ್ತಾ ಇದ್ದೀನಿ ಅನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಮಧು ಇಂಗಳಿದಾಳ್, ನ್ಯೂಸ್ ಫಸ್ಟ್, ಹಾಸನ.